ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಜನಾಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿದಂತ ರಾಜ್ಯ ಬಿಜೆಪಿ ಅಧ್ಯಕ್ಷರಂತ ಮಾನ್ಯ ವಿಜೇಂದ್ರ ಅವರೇ, ಪ್ರತಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಶಾಸಕ ಮಾಜಿ ಶಾಸಕ ಬಂಧುಗಳು ಮತ್ತು ಎಲ್ಲ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ, ಇಲ್ಲಿ ಉಪಸ್ಥಿತಿರುವಂತ ಯಾವತ್ತು ನನ್ನ ಆತ್ಮೀಯ ಕಾರ್ಯಕರ್ತ ಅಭಿಮಾನಿ ಬಂಧುಗಳೇ, ಬೆಳಗಾವಿಯ ನಾಗರಿಕ ಬಂಧುಗಳೇ, ಸಹೋದರರೇ, ಮಾಧ್ಯಮದ ಮಿತ್ರರೇ, ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಏನು ಪ್ರಾರಂಭ ಆಗಿದೆ, ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಡುಕ ಪ್ರಾರಂಭ ಆಗಿದೆ. ಈಗಾಗಲೇ ಅವರಿಗೆ ಅನಿಸಾಗುತ್ತದೆ ಈ ಸರ್ಕಾರ ಯಾವಾಗ ಬಿದ್ದು ಹೋಗೋದು ಗುರ್ತಿಲ್ಲ ಅಂತ ಹೇಳಿ. ಅದಕ್ಕೆ ಸರ್ಕಾರ ಬಿದ್ದು ಹೋಗೋದು ಒಂದು ಕಡೆ ಜನಾಕ್ರೋಶ, ಮತ್ತೊಂದು ಕಡೆ ಆ ಸಿದ್ದರಾಮಯ್ಯನವರ ಹಿಂದೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ಕೆಲವರು ಬಾಂಬ್ ಇಟ್ಟಿದ್ದಾರೆ, ಒಳ ಬಾಂಬ್ ಇಟ್ಟಿದ್ದಾರೆ. ಅದು ಯಾವಾಗ ಬಾಂಬ್ ಸ್ಫೋಟ ಆಗೋದು ಗುರ್ತಿಲ್ಲ. ಜನಾಕ್ರೋಶ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಹೇಳಕ್ ಚಾಲು ಮಾಡಿದ್ದಾರೆ, ಅತ್ಯಂತ ಭ್ರಷ್ಟ ಸರ್ಕಾರ, ಅತ್ಯಂತ ಬೆಲೆ ಏರಿಕೆ ಮಾಡಿದಂತ ಒಂದು ಸರ್ಕಾರ. ಇವತ್ತು ಕಾಂಗ್ರೆಸ್ ಹೇಳಕ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಇವತ್ತು ಕರ್ನಾಟಕದಲ್ಲಿರುವಂತಹ ಸರ್ಕಾರ ನಂಬರ್ 1 ಕರಪ್ಟ್ ಸರ್ಕಾರ, ನಂಬರ್ 1 ಕರೆಕ್ಟ್ ಸರ್ಕಾರ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಾದಲ್ಲಿ ನ್ಯಾಷನಲ್ ಲೆವೆಲ್ ಬಂದ್ ಸುದ್ದಿ. ಆಮೇಲೆ ಅದು ಡಿನೈಲ್ ಮಾಡ್ತಾರೆ. ಆದರೆ ಇದ್ದದ ಹಕೀಕತ್ತು ಏನಿದೆ ಅದನ್ನ ನಿಜವಾಗಿ ಹೇಳುವಂತ ಕೆಲಸ ಬಸವರಾಜ ರಾಯರೆಡ್ಡಿ ಮಾಡಿದರು. ಹೀಗಾಗಿ ಅದರ ಜೊತೆಗೆ ಇತ್ತೀಚೆಗೆ ಕೆಲವು ಕಾಂಗ್ರೆಸ್ ಶಾಸಕರು ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಅವರು ಸಹಿತ ಹೇಳ್ತಾ ಇದ್ದಾರೆ, ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕನ್ನುವಂಥದ್ದು ನಿರ್ಧಾರ. ಈ ಕಾಯಂ ಮಾಡುವಂತದಕ್ಕೆ ಆರ್ಡರ್ ಕೊಡಬೇಕಂದ್ರೆ ಅದರಲ್ಲಿ 3 ಲಕ್ಷದಿಂದ 5 ಲಕ್ಷದವರೆಗೆ ವಸೂಲಾತಿ ನಡೆದಂತೇಳಿ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಈ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರಂದ್ರೆ ಎಷ್ಟು ಭ್ರಷ್ಟ ಇರಬಹುದು ಈ ಸರ್ಕಾರ, ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಭ್ರಷ್ಟ ಇರಬಹುದು. ಇನ್ನೊಬ್ಬ ಹಿರಿಯ ಸಾಹಿತಿಗಳು ಮಾತಾಡ್ತಾರೆ, ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಇತ್ತೀಚೆಗೆ ಕೊಡುವಂತ ಕೆಲಸ ಆಯಿತು. ನಮ್ಮ ನಾರಾಯಣ ಸ್ವಾಮಿ ಅವರು ಗುರ್ತಿರಬೇಕು, ಕೊಡುವಂತದ್ದಾಯಿತು. ಅದಕ್ಕೊಬ್ಬರು ಸಾಹಿತಿಗಳು ಹೇಳ್ತಾರೆ, ನನ್ನ ಜೀವನದಲ್ಲಿ ಈ ರೀತಿ ಕೆಟ್ಟ ದಿವಸ ನೋಡಿರಲಿಲ್ಲ, ಇಂಥ ಕೆಟ್ಟ ಸರ್ಕಾರ ನೋಡಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಕೊಡುವಂತದಲ್ಲಿ ಸಹಿತ ಇವತ್ತು ಭ್ರಷ್ಟಾಚಾರ ನಡೆದ, ಪ್ರಶಸ್ತಿ ಕೊಡೋರ ಕಡೆಯಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂತ ಮಾತನ್ನು ನೋಡಿದ್ರೆ ಇದು ನಾಚಿಗೆ ಬರುವಂತ ಸರ್ಕಾರ, ಇದು ನಾಚಿಗೆ ಬರುವಂತ ಸರ್ಕಾರ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಲ್ಲ, ಎಲ್ಲೋ ನಿಂತೋಗಿದ್ದಾವೆ. ಹೀಗಾಗಿ ಬರೇ ಭ್ರಷ್ಟಾಚಾರ. ಇವತ್ತು ಸಿದ್ದರಾಮಯ್ಯನವರು ಬಹುಶಃ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದು ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್ ಅಂತಾರಲ್ಲ, ಕೊನೆಯ ಹಂತದ ಕ್ಷಣಗಳು ರಾಜಕಾರಣದಲ್ಲಿ. ಬಹುಶಃ ಅವರಿಗೆ ರಾತ್ರಿ ಕನಸು ಬೀಳ್ತಿರಬೇಕು, ಏನಂದ್ರೆ ಇನ್ನು ನನ್ನ ಅಧಿಕಾರ ಇನ್ನು 2 ತಿಂಗಳು 3 ತಿಂಗಳು, ನವೆಂಬರು ಡಿಸೆಂಬರು, ಡಿ ಕೆ ಶಿವಕುಮಾರ್ ಒಬ್ಬ ಕಾಯ್ಕೊಂಡು ನಿಂತಿದ್ದಾನೆ. ಅವರು ಇನ್ ಫೈಟಿಂಗ್ ನಡೀತಾ ಇದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಒಂದ್ಸಲ ಸಿದ್ದರಾಮಯ್ಯನ ಇಳಿಸಬೇಕಂತ, ಅವ್ರು ಮುಂದುವರಿಸಬೇಕಂತ ಕೆಲವರು ಅವ್ರ ಪರವಾಗಿ, ಇನ್ನು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕಂತ ಕೆಲವು ಜನ ಶಾಸಕರು. ಇದು ಇನ್ ಫೈಟಿಂಗ್ ನಡೆದದ, ಪ್ರಾಕ್ಸಿ ವಾರ್ ನಡೆದದ. ಯಾವ ಸಂದರ್ಭದಲ್ಲಿ ಪೋಸ್ಟ್ ಆಗ್ತದೆ ಗುರ್ತಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಏನೊಂದು ಹೋರಾಟ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಜನಾಕ್ರೋಶ. ಹೀಗಾಗಿ ಈ ಜನರ ಆಕ್ರೋಶ ಎಲ್ಲಿವರೆಗೆ ಅಂದ್ರೆ ಇವತ್ತೇನವರು 130-135 ಸೀಟ್ ಬಂದವಲ್ಲ, ಹಿಂದೊಮ್ಮೆ 180 ಸೀಟ್ ಬಂದಿದ್ದು ಕಾಂಗ್ರೆಸ್ ಪಾರ್ಟಿಗೆ, 180 ಸೀಟು. ಅವತ್ತೇನಾಯ್ತು, ಜನಾಕ್ರೋಶ ಎಷ್ಟಿತ್ತಂತಂದ್ರೆ ಆ ಸರ್ಕಾರ ಮುಂದೆ ಇಲೆಕ್ಷನ್ ಆದಾಗ ಬರೀ 25-30 ಸೀಟ್ ಬಂದು. ಈಗ ನೆಕ್ಸ್ಟ್ 28ನೇ ಇಸ್ವಿದಲ್ಲಿ 2028ಕ್ಕೆ ಅಸೆಂಬ್ಲಿ ಚುನಾವಣೆ ಬರ್ತದಲ್ಲ, ಕಾಂಗ್ರೆಸ್ ಮನೆಗೆ ಹೋಗೋದು ನಿಶ್ಚಿತ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಇವತ್ತು 135 ಇದ್ದದ್ದು ಕಡೆಗೆ 35 ಸೀಟಿಗೆ ಬರ್ತದೆ, 35 ಸೀಟಿಗೆ. ಆ ರೀತಿ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ಕಾರ ವಿರುದ್ಧ ಹೋರಾಟ ಇನ್ನೂ ಹೆಚ್ಚು ನಾವು ಜಾಗೃತಿಯಾಗಿ ಮಾಡಬೇಕಾಗಿದೆ. ಇವತ್ತು ಜನರಲ್ಲಿ ಹೆಚ್ಚಿನ ರೀತಿಯಂತ ಒಂದು ಪರಿಣಾಮಕಾರಿಯಾದಂತಹ ಒಂದು ಆಂದೋಲನ ಮಾಡಬೇಕಾಗಿದೆ. ಆ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಇವತ್ತು ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗ ಹದಗೆಟ್ಟು ಹೋಗಿದೆ ಕಂಪ್ಲೀಟ್. ಇಲ್ಲಿ ಹಗಲು ದರೋಡೆ, ಮಹಿಳೆಯರ ಮೇಲೆ ಅಸಭ್ಯ ವರ್ತನೆ. ಮೊನ್ನೆ ಹುಬ್ಳಿಯಲ್ಲಿ ಒಬ್ಬ 5 ವರ್ಷದ ಬಾಲಕಿ ಅವಳ ಮಧ್ಯಾಹ್ನವೇ ಅಪಹರಣ ಮಾಡಿಕೊಂಡು ಹೋಗಿ ಕೊಂದು ಹಾಕುವಂತ ಕೆಲಸ.
ಮತ್ತು ಅಲ್ಲಲ್ಲಿ ಗುಂಡಾಗಿರಿ, ಬೆಂಗಳೂರಿನಲ್ಲಿ ಮಹಿಳೆಯರ ವಿರುದ್ಧ ಮಹಿಳೆಯರ ಮೇಲೆ ಅಸಭ್ಯ ವರ್ತನೆ ಮಾಡಿದ್ರೆ ಗೃಹ ಸಚಿವರು ಹೇಳ್ತಾರೆ ಇದು ಮೆಟ್ರೋ ಸಿಟಿಯಲ್ಲಿ ಕಾಮನ್ ಅಂತ ಹೇಳಿ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ, ಯಾರಿಗೂ ಹೆದರಿಕೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಆ ಒಂದು ಆಡಳಿತದಲ್ಲಿ ಬಿಗಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿಂದು ತೇಗಿ ಹೋಗ್ರಿ, ನನಗೆ ಇನ್ನು ಅಧಿಕಾರದ ಕೊನೆ ಹಂತದಲ್ಲಿದ್ದೇನೆ, ಇವತ್ತು ರಾಜಕೀಯ ಅಂತ್ಯಯಾತ್ರೆ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಮಾತನ್ನ ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟದ ಮುಖಾಂತರ ಒಂದು ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆ ಬರ್ತದೆ. ಸಿದ್ದರಾಮಯ್ಯನವರೇ ಬಹುಶಃ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಆಗ್ತದೆ ಮತ್ತು ಬರುವಂತಹ ದಿವಸಗಳಲ್ಲಿ ಇನ್ನು ಯಾವುದೇ ಸಂದರ್ಭದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಆ ರಾಹುಲ್ ಗಾಂಧಿ ಅಂತ ಒಬ್ಬ ಅಪವೃದ್ಧ ಇಮ್ಯಾಚ್ಯೂರ್ಡ್ ಲೀಡರ್ ಅವರನ್ನು ಹಿಡ್ಕೊಂಡು ಹೊಂಟಿದ್ದಾರೆ. ಅವರು ಬಹಳ ದಿವಸ ಇದು ಕಾಂಗ್ರೆಸ್ ನಡೆಯುವುದಿಲ್ಲ. ಇವತ್ತು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇಡೀ ರಾಷ್ಟ್ರದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಇದ್ದಾರೆ, ಅಲಯನ್ಸ್ ಪಾರ್ಟಿಯ ಮುಖ್ಯಮಂತ್ರಿ ಇದ್ದಾರೆ. ಇನ್ನು ಬರುವಂತಹ ದಿವಸಗಳಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತ ಹೇಳಿ ದುರ್ಬೀನ್ ಹಿಡ್ಕೊಂಡು ನೋಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಯಾರಾಗಬೇಕಾಗಿದೆ. ಇನ್ನೂ ಹೆಚ್ಚು ಜನಮಾನಸದಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿ ನಡೆದಿದೆ. ಅದರಿಂದ ಸಿದ್ದರಾಮಯ್ಯ ನಡಕ ಪ್ರಾರಂಭ ಆಗಿದೆ. ಈ ನಡಕದಿಂದ ಈ ಸರ್ಕಾರ ಪತನ ಆಗಬೇಕು, ಆ ಹಂತಕ್ಕೆ ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಮಠ ಮಧ್ಯಾಹ್ನದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದಿರಲ್ಲ, ಈ ಒಂದು ಜನಾಕ್ರೋಶ ಯಾತ್ರೆಯ ಈ ಒಂದು ಸಕ್ಸಸ್ ಅದಕ್ಕೆ ಮೂಲ ಕಾರಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.